ರಾಜ್ಯದಲ್ಲಿ ಮತ್ತೆ ಕೋವಿಡ್ ರೂಪಾಂತರಿಯ ಹಾವಳಿ ಶುರುವಾಗಿರುವಂಥದ್ದು. ಸಾಕಷ್ಟು ಕೇಸ್ಗಳು ಈಗ ಶತಕ ದಾಟಿ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಹೀಗಾಗಿ ಸರ್ಕಾರ ಕೂಡ ಅಲರ್ಟ್ ಆಗಿರುವಂಥದ್ದು. CM ಸಿದ್ದರಾಮಯ್ಯ ಅವರು ನಿನ್ನೆ ಒಂದು ಸಭೆಯನ್ನು ಮಾಡಿದರು. ಆರೋಗ್ಯ ಇಲಾಖೆ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಜಂಟಿಯಾಗಿ ಒಂದು ಸಭೆಯನ್ನು ಮಾಡಿ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನು ಕೂಡ ಕೊಟ್ಟಿರುವಂಥದ್ದು. ಈ ಬೆನ್ನಲ್ಲೇ ಸಾಕಷ್ಟು ವೈದ್ಯಕೀಯ ಶಿಕ್ಷಣ ಇಲಾಖೆ ತನ್ನ ವ್ಯಾಪ್ತಿಯ ಮೆಡಿಕಲ್ ಕಾಲೇಜುಗಳಿಗೆ ಸಿದ್ಧತೆಗೆ ಸೂಚಿಸಿರೋ ಬೆನ್ನಲ್ಲೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲೂ ಕೂಡ 50 ಬೆಡ್ಗಳನ್ನು ಈಗಾಗಲೇ ಮೀಸಲು ಮಾಡಿರುವಂಥದ್ದು. ಒಂದೊಮ್ಮೆ ಕೇಸ್ಗಳ ಸಂಖ್ಯೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡೋದಕ್ಕೆ ಮುನ್ನೆಚ್ಚರಿಕಾ ದೃಷ್ಟಿಕೋನದಿಂದ 50 ಬೆಡ್ಗಳು, ಅದರಲ್ಲಿ 20 ಮೇಲ್ ವಾರ್ಡ್ಗಳು ಮತ್ತು 20 ಫಿಮೇಲ್ ವಾರ್ಡ್ಗಳು, 10 ICU ವಾರ್ಡ್ಗಳನ್ನು ಸಿದ್ಧತೆ ಮಾಡಿಕೊಂಡಿದ್ದಾರೆ. ಸದ್ಯಕ್ಕೆ ನಾನೀಗ ವಿಕ್ಟೋರಿಯಾದ H ಬ್ಲಾಕಲ್ಲಿ ನಿರ್ಮಾಣವಾಗಿರುವಂತಹ ಸಿದ್ಧತೆ ಮಾಡಿಕೊಂಡಿರುವಂತಹ ಬೆಡ್ಗಳ ವ್ಯವಸ್ಥೆಯನ್ನು ತೋರಿಸ್ತಾ ಇದ್ದೀನಿ. ಹೇಗೆ ಈಗ ಯಾಕಂದರೆ ಕಳೆದ ಮೊದಲ ಮತ್ತು ಎರಡನೇ ಅಲೆಯ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಸಾಕಷ್ಟು ಎಡವಟ್ಟುಗಳಾಗಿತ್ತು. ಸಿದ್ಧತೆಗಳಾಗಿರ್ಬೋದು ಅಥವಾ ಆ ವೇರಿಯಂಟ್ ಹೇಗೆ ವರ್ಕ್ ಆಗುತ್ತೆ, ಜೊತೆಗೆ ಅದರ ತೀವ್ರತೆ ಹೇಗಿರುತ್ತೆ ಮತ್ತು ಯಾವ ರೀತಿಯಾಗಿ ಪಾರ್ಟ್ನರ್ಶಿಪ್ ಫರ್ಮ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಸ್ಟಾರ್ಟ್ ಮಾಡಬೇಕಾ? ಕನ್ಫ್ಯೂಷನ್ ಯಾಕೆ? ಒಬ್ಬ ಎಕ್ಸ್ಪರ್ಟ್ ಜೊತೆ ಮಾತಾಡು. ಎಕ್ಸ್ಪರ್ಟಾ? ಎಲ್ಲಿ? ಬಾಸ್ ವಾಲಾ. ಬಿ ದ ಬಾಸ್. ಬಾಧೆಯನ್ನು ಜನರಿಗೆ ತಂದೊಡುತ್ತೆ ಅನ್ನೋಂತಹ ಮಾಹಿತಿಗಳಿರಲಿಲ್ಲ. ಹೀಗಾಗಿ ಸಾಕಷ್ಟು ಸಾವು ನೋವುಗಳನ್ನು ಕೂಡ ನಾವು ನೋಡಿದ್ವಿ. ಈ ಬೆನ್ನಲ್ಲೇ ಸರ್ಕಾರಗಳು ಕೂಡ ಸಾಕಷ್ಟು ಎಚ್ಚರಿಕೆಯನ್ನು ದೃಷ್ಟಿಕೋನದಿಂದ ಕೈಗೊಳ್ಳೋದಕ್ಕೆ ಮುಂದಾಗ್ತಾ ಇದೆ. ಯಾಕೆಂದರೆ ಯಾವ ರೀತಿಯಾಗಿ ಇದರ ತೀವ್ರತೆ ಇರುತ್ತೆ ಮತ್ತು ಹೇಗೆ ಹರಡುತ್ತೆ ಅನ್ನೋಂತಹ ಮಾಹಿತಿ ಕೂಡ ಸದ್ಯಕ್ಕೆ ಸಿಗೋದಿಲ್ಲ. ಅಷ್ಟು ನಾವು ತಿಳ್ಕೊಳ್ಳುವ ಹೊತ್ತಿಗಾಗಲೇ ಇದು ಅಪ್ಪಳಿಸುವಂಥದ್ದು ಮತ್ತು ಜನರನ್ನು ಸಾಕಷ್ಟು ಕಾಡುವಂತಹ ಸ್ಥಿತಿಗತಿಗಳು ಬಂದ್ಬಿಡುತ್ತೆ. ಹೀಗಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡರೂ ಕೂಡ ಸಾಕಷ್ಟು ಸಾವು ನೋವುಗಳನ್ನು ನಾವು ನೋಡಿದ್ದಂತಹ ಉದಾಹರಣೆಗಳು ಮುಂದೆ ಇದೆ. ಹೀಗಾಗಿನೇ ಈ ಬಾರಿ ಅಂತಹ ವಿಚಾರಗಳಿಗೆ ಎಡವಟ್ಟುಗಳಿಗೆ ಕಾರಣ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಪ್ರಾಥಮಿಕ ಆರೋಗ್ಯ ಇಲಾಖೆಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಆಗಿರ್ಬೋದು ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯ ಸಚಿವರಾಗಿರುವಂತಹ ಶರಣಪ್ರಕಾಶ್ ಪಾಟೀಲ್ ಅವರಾಗಿರ್ಬೋದು ಮುನ್ನೆಚ್ಚರಿಕಾ ದೃಷ್ಟಿಕೋನದಿಂದ ಕೋವಿಡ್ ಅನ್ನು ಸಮರ್ಥವಾಗಿ ಎದುರಿಸೋದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ವಿಕ್ಟೋರಿಯಾ H ಬ್ಲಾಕ್ನಲ್ಲಿ 40 ಆಕ್ಸಿಜನ್ ಸಪೋರ್ಟ್ ಇರುವಂತಹ ಬೆಡ್ಗಳನ್ನು ಈಗಾಗಲೇ ರೆಡಿ ಮಾಡ್ಕೊಂಡಿರುವಂಥದ್ದು ನೀವು ನೋಡ್ಬೋದು. ಇದು ಸೆಂಟ್ರಲ್ ಆಗಿರುವಂಥ ಈ ಬ್ಲಾಕಲ್ಲಿ ಸೆಂಟ್ರಲೈಸ್ ಆಗಿರುವಂತಹ ಆಕ್ಸಿಜನ್ ಸಪ್ಲೈ ಇರುವಂತಹ 40 ಬೆಡ್ಗಳ ವ್ಯವಸ್ಥೆ ಇಲ್ಲಿ ಆಗಿರುವಂಥದ್ದು. ಏನಾದರೂ ಗಂಭೀರ ಪ್ರಕರಣಗಳು ಬಂದಂತಹ ಸಂದರ್ಭದಲ್ಲಿ 10 ICU ವಾರ್ಡ್ಗಳನ್ನು ಕೂಡ ಮೀಸಲಿಟ್ಕೊಳ್ಳಲಾಗಿದೆ. ಏನಾದರೂ ತೀವ್ರತೆ ಆಗಿರ್ಬೋದು, ICUಗೆ ಅಡ್ಮಿಟ್ ಆಗುವಂಥ ಸ್ಥಿತಿಗತಿಗಳು ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಂತಹ ಸಮಸ್ಯೆಗಳು ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ 10 ICU ಬೆಡ್ಗಳನ್ನು 40 ನಾರ್ಮಲ್ ಆಕ್ಸಿಜನ್ ಸಪ್ಲೈ ಇರುವಂತಹ ಬೆಡ್ಗಳನ್ನು ಕೂಡ ಹಾಕೊಂಡಿದ್ದಾರೆ. ಸದ್ಯಕ್ಕೆ ನಾನು ಈಗ ನಾರ್ಮಲ್ ಬೆಡ್ಗಳನ್ನು ಅಂದರೆ ಆಕ್ಸಿಜನ್ ಸಪೋರ್ಟ್ ಇರುವಂತಹ ಬೆಡ್ಗಳನ್ನು ತೋರಿಸಿದೆ. ಈಗ ಸದ್ಯಕ್ಕೆ ಇಲ್ಲಿ ನೋಡಬಹುದು ICU ಬೆಡ್ಗಳನ್ನು ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಯಾವ ಸಮಯದಲ್ಲಿ ಕೇಸ್ಗಳು ಏರಿಕೆ ಆಗುತ್ತೆ, ಏನೇನು ಸಮಸ್ಯೆಗಳಾಗ್ಬೋದು ಅಂತ ಮಾಹಿತಿ ಇರೋದಿಲ್ಲ. ಹೀಗಾಗಿ ಸಂಪೂರ್ಣವಾಗಿ ವಾರ್ಡನ್ನು ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಒಂದೊಮ್ಮೆ ಕೇಸ್ ಏರಿಕೆ ಆದರೆ ರೋಗಿಗಳನ್ನು ಯಾವುದೇ ರೀತಿಯಂತಹ ದೊಡ್ಡ ಸಂಕಷ್ಟಕ್ಕೆ ತಂದಿಡಬಾರ್ದು ಅನ್ನೋ ದೃಷ್ಟಿಕೋನದಿಂದ ವಿಕ್ಟೋರಿಯಾ ಆಸ್ಪತ್ರೆ ಸಂಪೂರ್ಣವಾಗಿ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದೆ. ಆಕ್ಸಿಜನ್ ಸಪ್ಲೈ ಆಗಿರ್ಬೋದು, ವೆಂಟಿಲೇಟರ್ಗಳಾಗಿರ್ಬೋದು, ಬೆಡ್ಗಳನ್ನು ಸಿದ್ಧತೆ ಮಾಡಿಕೊಳ್ಳುವಂಥದ್ದು, ಔಷಧಿಗಳನ್ನು ಸಂಗ್ರಹಿಸಿಟ್ಟುಕೊಳ್ಳುವಂಥದ್ದು, ಜೊತೆಗೆ ಟೆಸ್ಟಿಂಗನ್ನು ಕೂಡ ಇವತ್ತಿಂದ ವಿಕ್ಟೋರಿಯಾ ಆಸ್ಪತ್ರೆ ಕ್ಯಾಂಪಸ್ಸಲ್ಲಿ ಏನು ಈಗಾಗಲೇ CM ಮತ್ತು ತಜ್ಞರು ಸೂಚಿಸಿರುವಂತೆ ಸಾರಿ ಪ್ರಕರಣಗಳಲ್ಲಿ ಉಸಿರಾಟದ ಸಮಸ್ಯೆ, ಹೃದಯ ಸಮಸ್ಯೆಗಳು ಅಥವಾ ಬಾಣಂತಿಯರೇನಾದರೂ ಗಂಭೀರವಾದ ಸಮಸ್ಯೆಗಳನ್ನು ಬಳಲ್ತಾ ಇದ್ದರೆ, ಬೇರೆ ಬೇರೆ ಇತರ ಗಂಭೀರ ಆರೋಗ್ಯದ ಸಮಸ್ಯೆಗಳಿದ್ದಂಥವರಿಗೆ ಕೋವಿಡ್ ಟೆಸ್ಟನ್ನು ಮಾಡಬೇಕು ಅನ್ನೋಂಥ ಸೂಚನೆ ಬೆನ್ನಲ್ಲೇ 100 ಮಿನಿಮಮ್ ವೈದ್ಯರ ಸಲಹೆಯ ಮೇರೆಗೆ 100ಕ್ಕೂ ಹೆಚ್ಚು ಟೆಸ್ಟ್ಗಳನ್ನು ಮಾಡೋದಕ್ಕೆ ಇವತ್ತಿನಿಂದ ವಿಕ್ಟೋರಿಯಾ ಆಸ್ಪತ್ರೆ ಕೂಡ ಮುಂದಾಗಿದೆ. ವೈದ್ಯರ ಯಾರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾರೆ, ಈ ಯಾವ ರೀತಿಯಾಗಿ ಟೆಸ್ಟಿಂಗ್ ಮಾಡಬೇಕು ಅನ್ನೋಂಥ ಸೂಚನೆ ಬೆನ್ನಲ್ಲೇ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಇವತ್ತಿಂದ ಟೆಸ್ಟಿಂಗ್ ಕೂಡ ಶುರುವಾಗಿರುವಂಥದ್ದು ನೋಡ್ಬೋದು ನೀವು. ICU ಆಸ್ಪತ್ರೆಯ ಒಳಭಾಗದಲ್ಲಿ ಸಿದ್ಧತೆ ಆಗ್ತಾ ಇದೆ. ಈಗಾಗಲೇ ಇಲ್ಲಿರುವಂತಹ ಸಿಬ್ಬಂದಿಗಳೇನಿದ್ದಾರೆ, ನರ್ಸ್ ಆಗಿರ್ಬೋದು, ವೈದ್ಯಾಧಿಕಾರಿಗಳಾಗಿರ್ಬೋದು, ಇನ್ಚಾರ್ಜ್ಗಳಾಗಿರ್ಬೋದು, ವಾರ್ಡ್ ಇನ್ಚಾರ್ಜ್ಗಳು ಕೂಡ ಸಂಪೂರ್ಣವಾಗಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. RMO ನಿಂತು ಈ ಆಸ್ಪತ್ರೆಗಳ ವಾರ್ಡ್ಗಳನ್ನು ಸಿದ್ಧತೆಯನ್ನು ಮಾಡಿಸ್ತಾ ಇದ್ದಾರೆ. ಈ ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಏನು ಸೂಚನೆ ಕೊಟ್ಟಿದೆ, ಡೀನ್ ಏನು ಸಲಹೆಗಳನ್ನು ಕೊಟ್ಟಿದ್ದಾರೆ ಮಾತಾಡಿಸ್ತೀನಿ ಸರ್. ಈಗ ಮತ್ತೆ ಆ ಥರದ ಒಂದು ಆತಂಕ ಸದ್ಯಕ್ಕೆ ನಾವು ದೊಡ್ಡ ಮಟ್ಟದಲ್ಲಿ ಕೇಸ್ ಇಲ್ಲ, ಆದರೆ ಮುನ್ನೆಚ್ಚರಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ತಾವು ಈಗಾಗಲೇ ವಿಕ್ಟೋರಿಯಾ ಕ್ಯಾಂಪಸ್ಸಲ್ಲಿ ಬೆಡ್ಗಳನ್ನು ಸಿದ್ಧತೆ ಮಾಡ್ಕೊಳ್ತಿದ್ದೀರಿ. ಏನೇನೆಲ್ಲ ಮುನ್ನೆಚ್ಚರಿಕೆ ಬಂದಿದೆ, ಯಾವ ರೀತಿಯಾಗಿ ಸಿದ್ಧತೆ ಮಾಡ್ಕೊಳ್ತಿದ್ದೀರಿ? ಈ ಒಂದು ಮೊದಲನೇದಾಗಿ ಬಯಸೋದೇನೆಂದರೆ, ಜನ ಇದ್ರ ಬಗ್ಗೆ ಆತಂಕ ಪಡೋ ಅವಶ್ಯಕತೆಯೇ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ಸುಮ್ಮನೆ ನಾವು ಅದು ಇದು ಹೇಳಿ ಜನರಲ್ಲಿ ಭಯ ಹುಟ್ಟಿಸೋವಂಥ ನೆಸೆಸಿಟಿನೂ ಈಗ ನಿರ್ಮಾಣ ಆಗಿಲ್ಲ. ಅಕಸ್ಮಾತ್ ಹೋದ್ಸತಿ ನಾವು ಸುಮಾರು 12ರಿಂದ 15,000 ರೋಗಿಗಳನ್ನು ನಮ್ಮ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ಒಳಪಡಿಸಿದ್ದೀವಿ. ಅಕಸ್ಮಾತ್ ಏನಾರು ಮತ್ತೆ ಕೇಸಸ್ ಏನಾರು ಬಂದರೆ ನಾವು ತಯಾರಿಗೋಸ್ಕರ ಸರ್ವಸನ್ನದ್ಧವಾಗಿ ಎಲ್ಲ ತಯಾರು ಮಾಡಿ ಇಟ್ಕೋತಾ ಇದ್ದೀವಿ. ಈಗ ಸದ್ಯಕ್ಕೆ ಒಂದು 20 ಬೆಡ್ಡು ಮೇಲ್ ವಾರ್ಡು, 20 ಬೆಡ್ ಫಿಮೇಲ್ ವಾರ್ಡು, ಒಂದು 10 ICU ಬೆಡ್ಗಳನ್ನು ಸಿದ್ಧತೆ ಮಾಡಿ ಇಟ್ಟಿದ್ದೀವಿ. ಮುಂದೆ ಈಗ ಸದ್ಯಕ್ಕಂತೂ ಯಾವುದೂ ಕೇಸ್ ಇಲ್ಲ. ನೀವು ನೋಡ್ಬೋದು
ಯಾವುದೂ ಪೇಷಂಟು ಇಲ್ಲ, ಜನನೂ ಯಾರು ಟೆಸ್ಟಿಂಗೂ ಬರಲ್ಲ. ಈಗ ನಾವು ಟೆಸ್ಟ್ ಮಾಡಬೇಕಾಗಿರೋದು ಯಾರಲ್ಲಿ ಅಂದರೆ ಇಮ್ಯುನೋ ಕಾಂಪ್ರಮೈಸ್ಡ್ ಯಾರಿದ್ದಾರೆ, ಸಪೋಸ್ ಡಯಾಬಿಟಿಸ್ ಇರ್ಬೋದು, ಓಲ್ಡ್ ಏಜ್ ಇರ್ಬೋದು, ಪ್ರೆಗ್ನೆನ್ಸಿ ಇರ್ಬೋದು, ಇಲ್ಲ ಬೇರೆ ಮಾರಣಾಂತಿಕ ಕಾಯಿಲೆ ಕ್ಯಾನ್ಸರ್ಸ್ ಪೇಷಂಟ್ಸಲ್ಲಿ ಜ್ವರ ಏನಾರು ಕಂಡು ಬಂದರೆ ಅವ್ರನ್ನ ನಾವು ಕೋವಿಡ್ ಟೆಸ್ಟ್ಗೆ ಒಳಪಡಿಸ್ಬೇಕು. ಬಿಕಾಸ್ ದೇ ಆರ್ ಅಟ್ ರಿಸ್ಕ್. ಮಿಕ್ಕವ್ರಿಗೆಲ್ಲ ಇದು ಕೆಮ್ಮು ಜ್ವರದ ಥರ ಬಂದು ಹೋಗುವಂಥ ಇದು. ಕೋವಿಡ್ಡು ಯಾವತ್ತೂ ಎಲ್ಲಿಂದನೂ ಹೋಗಿಲ್ಲ, ನಾವು ಟೆಸ್ಟ್ ಮಾಡ್ತಿರ್ಲಿಲ್ಲ, ಸಿಗ್ತಿರ್ಲಿಲ್ಲ ಅಷ್ಟೇ. ಅದು ಕೆಮ್ಮು ಜ್ವರ ಮಾಮೂಲು ಜ್ವರದ ಥರ ಬಂದು ಹೋಗುವಂಥ ಒಂದು ವೈರಸ್ಸು. ಯಾವಾಗ ಲಂಗ್ ಇನ್ವಾಲ್ವ್ಮೆಂಟ್ ಆಗಿ ಸರಿ ಥರ ಪ್ರಾಬ್ಲಮ್ ಮಾಡುತ್ತೋ ಆವಾಗ ನಾವು ಆಕ್ಸಿಜನ್ನು, ವೆಂಟಿಲೇಟ್ರು ಇವೆಲ್ಲ ಬೇಕಾಗ್ತದೆ. ಈಗ ಸದ್ಯಕ್ಕಂತೂ ಯಾವುದೂ ಕೇಸು ಇಲ್ಲ ನಮ್ಮಲ್ಲಿ, ಯಾವುದೇ ಆತಂಕ ಪಡಬೇಕಾಗಿಲ್ಲ. ಈಗೆಲ್ಲ ಆದ್ರೂ ಸಹ ಮಾನ್ಯ ಸಚಿವರು ಮತ್ತು ಮುಖ್ಯಮಂತ್ರಿಗಳು ಮೀಟಿಂಗ್ ಮಾಡಿ ಹೇಳಿರೋದ್ರಿಂದ ನಾವೆಲ್ಲ ಔಷಧಿಗಳನ್ನೆಲ್ಲ ಪರಿಕರಗಳನ್ನೆಲ್ಲ ಸರಿ ಮಾಡಿಕೊಂಡು ಸರ್ವಸನ್ನದ್ಧವಾಗ್ತಾಯಿದ್ದೀವಿ. ಓಕೆ, ಇದು ಆರ್.ಎಂ. ಅವರು ಹೇಳುವಂಥದ್ದು. ಸದ್ಯಕ್ಕೆ ಯಾವುದೇ ರೀತಿಯ ಆತಂಕ ಪಡುವ ಅವಶ್ಯಕತೆ ಇಲ್ಲ, ಆದರೆ ಮುನ್ನೆಚ್ಚರಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೀಗಾಗಿ ನಾವು ಕೂಡ ಅದೇ ರೀತಿಯಂಥ ಸಿದ್ಧತೆಗಳು ಮಾಡ್ಕೊಳ್ತಾ ಇದ್ದೀವಿ. ಬೆಡ್ಗಳನ್ನಾಗಿರ್ಬೋದು, ಔಷಧಿಗಳನ್ನಾಗಿರ್ಬೋದು, ವೆಂಟಿಲೇಟರ್, ಆಕ್ಸಿಜನ್ ಸಪ್ಲೈಗಳು ಏನೇನು ಬೇಕೋ ಅವುಗಳನ್ನೆಲ್ಲವನ್ನು ಕೂಡ ಸರ್ವಸನ್ನದ್ಧರಾಗಿ ಎದುರಿಸೋದಕ್ಕೆ ಬೇಕಾಗಿರೋ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಒಂದೊಮ್ಮೆ ಕೇಸ್ ಏರಿಕೆ ಆದರೆ ಮಾತ್ರ ಇವುಗಳ ಅವಶ್ಯಕತೆ ಬರುತ್ತೆ. ಏನಾದರೂ ಅಪಾಯಕಾರಿ ಸ್ಥಿತಿಗತಿಗಳು ಬಂದಾಗ ಇವುಗಳನ್ನು ಬಳಸುವಂಥ ಪ್ರಮೇಯ ನಮಗೂ ಬರುತ್ತೆ. ಸದ್ಯಕ್ಕೆ ಆ ಸ್ಥಿತಿ ಇಲ್ಲ, ಆದರೆ ಜನ ಕೂಡ ಒಂದಿಷ್ಟು ಮುನ್ನೆಚ್ಚರಿಕೆ ವಹಿಸ್ಕೊಳ್ಬೇಕಾಗತ್ತೆ. ಕ್ರೌಡ್ ಇದ್ದಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋದು, ಮಾಸ್ಕ್ ಹಾಕುವಂಥದ್ದು, ಇವುಗಳನ್ನ ಫಾಲೋ ಮಾಡೋದ್ರ ಮೂಲಕ ತಾವು ಕೂಡ ಇದರಲ್ಲಿ ಕೈ ಜೋಡಿಸಬೇಕು ಅನ್ನೋ ಮಾಹಿತಿಯನ್ನು ಕೂಡ ಕೊಡ್ತಿರುವಂಥದ್ದು. ಕ್ಯಾಮರಾಮನ್ ಅಶೋಕ್ ಜೊತೆ ವಿನಯ್ ಕುಮಾರ್ ಕಾಶ್ಯಪ್ನವರು, TV9 ಬೆಂಗಳೂರು.